ಆಲ್ಕೋಹಾಲ್ ಹಲವರ ವೀಕ್ನೆಸ್ ಆಗಿರುತ್ತೆ. ಇವಾಗ ಬ್ರಾಂಡಿ ವಿಸ್ಕಿ ಬೇಡ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ವೈನ್ ಕುಡಿಯೋದಕ್ಕೆ ಮುಂದಾಗ್ತಾರೆ. ಆದರೆ ಈಗ ವೈನ್ ಇನ್ಸ್ಟಿಟ್ಯೂಟ್ ಹೇಳೋ ಪ್ರಕಾರ ವಯಸ್ಕರರು 2.95 ಗ್ಯಾಲನ್ ಅಷ್ಟು ವೈನ್ ಅನ್ನ ಕುಡಿತಾರಂತೆ. ಈಗ ವೈನ್ ಅನ್ನ ಹಣ್ಣಿನಿಂದ ಮಾಡ್ತಾರೆ, ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂತ ಕುಡಿಯೋದಕ್ಕೆ ಮುಂದಾದ್ರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಹಾನಿಕಾರಕ ಅಂಶಗಳು ಪತ್ತೆಯಾಗಿವೆ. ಹಾಗಾದ್ರೆ ಏನದು? ಇಲ್ಲಿದೆ ಡೀಟೇಲ್ಸ್. ಮಡಿಕೇರಿ ಪ್ರವಾಸಿ ತಾಣಗಳಲ್ಲಿ ನಕಲಿ ವೈನ್ ದಂಧೆಯ ಕರಾಳ ಮುಖ ಬಯಲಿಗೆಳೆದ ಪಬ್ಲಿಕ್ ಟಿವಿ. ಆಲ್ಕೋಹಾಲ್ ಹಲವರ ವೀಕ್ನೆಸ್. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವವರು ವಿಸ್ಕಿ ಬ್ರಾಂಡಿ ಬೇಡ ಅಂತ ವೈನ್ ಗ್ಲಾಸ್ ಹಿಡಿಯುತ್ತಾರೆ. ವೈನ್ ಕುಡಿದ್ರೆ ಆರೋಗ್ಯ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ, ಮುಖದ ಕಾಂತಿ ಹೆಚ್ಚು ಮಾಡಲು ಉಪಯೋಗ ಅಂತ ತಿಳಿದವರು ಹೇಳ್ತಾರೆ. ಅದರಲ್ಲೂ ಕರ್ನಾಟಕದ ಕಾಶ್ಮೀರ, ಕೊಡಗು ಜಿಲ್ಲೆಗೆ ಭೇಟಿ ನೀಡುವ ಪ್ರವಾಸಿಗರು ಪ್ರವಾಸಿ ತಾಣಗಳಲ್ಲಿ ಸಿಗುವ ವೆರೈಟಿ ವೈನ್ಗಳನ್ನ ಖರೀದಿ ಮಾಡೋದು ಹೊಸತೇನಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ದಂಧೆಕೋರರು ನಕಲಿ ವೈನ್ ಮಾರಾಟ ಮಾಡ್ತಿರೋದು ಬಯಲಿಗೆ ಬಂದಿದೆ. ಕೊಡಗಿನ ಹೆಸರಾಂತ ಪ್ರವಾಸಿ ತಾಣ ದುಬಾರೆ ಸಾಕಾನೆಗೆ ತೆರಳುವ ರಸ್ತೆಯಲ್ಲಿರುವ ಕೆಲ ವ್ಯಾಪಾರಸ್ಥರು ನಕಲಿ ವೈನ್ ಮಾರಾಟ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಒಂದು ವೈನ್ ಖರೀದಿಸಿದ್ರೆ 10ಕ್ಕೂ ಹೆಚ್ಚು ವೈನ್ಗಳನ್ನ ಉಚಿತವಾಗಿ ಕೊಡುತ್ತೇವೆ ಎಂದು ನಾಮಫಲಕ ಹಾಕಿಕೊಂಡು ನಕಲಿ ವೈನ್ ಕೊಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿದೆ. ಬೆಸ್ಟ್ ಕ್ವಾಲಿಟಿ ವೈಸ್ ಆ ಥರ ಎಲ್ಲ ನೋಡ್ತೀನಿ ಅಂದರೆ ಆ್ಯಕ್ಚುಲಿ ನಮಗೊಂದು ಶಾಪ್ ಓಪನ್ ಮಾಡಬೇಕು ಅಂತ ನಾವು ಹಾಸನಿಂದ ಬಂದಿದ್ದು. ನಮಗೆ ಅದು ಹೆಂಗೆ ಕೊಡ್ತೀರಾ ಏನು ಅದನ್ನ ಕೇಳ್ಕೊಂಡು ನೀವೇನೋ ಕೊಡ್ತೀರಾ ಐಟಮ್ಗಳನ್ನ ಇದ್ದಾರೆ ಇಲ್ಲಿ ಡೀಲರ್ ಅದನ್ನ ವಿಚಾರಿಸ್ಕೋಗೋಣ ಅಂತ ಬಂದಿದ್ದು ನಾವು. ಸಿಗುತ್ತೆ ಹೇಗೆ ಪ್ರೋಸೆಸ್ ಹೆಂಗೆ ಶಾಪ್ಗೆ ಹೋಗೋಣ. ಬಟ್ ಹಿಂಗೆ ಪ್ರೋಸೆಸ್ ಮಾಡ್ತೀರಾ ಅಂತ ನನಗೆ ಅದೇ ಹೇಳ್ತಿದ್ದೀನಲ್ಲ, ಹಿಂಗೆ ಪ್ರೋಸೆಸ್ ಮಾಡ್ತೀರಾ. ಸೊ ಅವರು ಒಂದು ಬಾಟಲ್ಗೆ 600 ಇಲ್ಲ 700 ಹೇಳ್ತಾರೆ. ಇದು 1 ಇಯರು 2 ಇಯರ್ಸ್ದು ತುಂಬ ಇದಿರುತ್ತೆ ಅಂತ. ಇದೆಲ್ಲ ಯಾವ ಫ್ಲೇವರ್ ಇರುತ್ತೆ ಸರ್, ಹೇಗೆ? ಸೊ ಇಲ್ಲಿದ್ದಾಗ ನನಗೆ ಹೋಲ್ಸೇಲಾಗಿ ಸಿಕ್ಕುತ್ತೆ ಅಂತ ನಾವು ಬಂದಿದ್ದು. ಅಲ್ಲಿ ಕೇಳೋದಕ್ಕೂ ಇಲ್ಲಿ ಕೇಳೋದಕ್ಕೂ ಅಂದರೆ ನೀವು ಇದು ಹೊರಗಡೆ ತಗೊಂಡೋಗಿ ಸೇಲ್ ಮಾಡೋಕ್ಕೂ ಆಗಲ್ಲ, ನಮಗೆ ಕೊಡೋಕ್ಕೂ ಕೊಡೋಕ್ಕಾಗಲ್ಲ. ಬಟ್ ನಾವೇ ಬಂದು ಏನೋ ಕ್ಯಾರಿ ಮಾಡ್ತೀವಿ, ಆಗಲ್ಲ, ನಮಗೆ ಸೀನ್ ಆಗ್ಬಿಡುತ್ತೆ. ಹೇಗೆ ಅಂದರೆ ಇದು ಹೊರಗಡೆ ಸ್ಟೇಟಲ್ಲಿ ಅಲೌಡ್ ಇಲ್ಲ. ಸ್ಟೇಟ್ ಅಲ್ಲ, ನಮ್ಮ ಪಕ್ಕದ ಹಾಸನ ಆದರೂ ಅಲೌಡ್ ಇಲ್ಲ, ಬರೀ ಕೂರ್ಗಲ್ಲಿ ಮಾತ್ರ ಅಲೌಡ್, ಕೊಡಗುಗೆ ಮಾತ್ರ ಅಲೌಡ್. ಎಸ್, ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡದೇ ಇರುವ ನಿಮ್ಮ ಪಬ್ಲಿಕ್ ಟಿವಿ ತಂಡ ಮತ್ತೊಂದು ಶಾಪ್ನಲ್ಲೂ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದೆ. ಆ ಶಾಪ್ನಲ್ಲಿರುವ ಮಹಿಳೆ ಹೇಳಿದ್ದು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಏನಿಲ್ಲ ಮೇಡಮ್, ನಂದು ಫ್ರೆಂಡ್ ಒಬ್ಬರು ವೈನ್ ಶಾಪ್ನ ಮಾಡಬೇಕು ಅಂತ ಇದ್ದಾರೆ. ಸೊ ಹೋಲ್ಸೇಲ್ ಆಗಿ ಏನೋ ಸಿಕ್ಕುತ್ತಾ ಹೇಗೆ ಅದನ್ನ ಕೇಳೋಣ ಅಂತ ಬಂದು. ಹೋಲ್ಸೇಲ್ ಮಾಡ್ತಾ ಇದ್ದಾರೆ, ಕೊಡಲ್ವಾ? ಎಲ್ಲ ಇಷ್ಟು ಪ್ರೋಸೆಸಿಂಗ್ ನಡೆಸ್ತೀರಾ ಏನು ಕತೆ ಅಂತ ಈಗ ಕೊಡ್ತಾ ಇಲ್ಲ, ಸ್ಟಾಪ್ ಮುಂಚೆ ಕೊಡ್ತಿದ್ರಾ? ಅದೇ ನನಗೆ ಹೇಳಿದ್ರು, ವಿಚಾರಿಸಿದ್ರಂತೆ ಬಂತ ಒಂದು ಲಾಸ್ಟ್ ಟೈಮ್ ಒಂದ್ಸಲ ಮೈಸೂರು ಮತ್ತು ಹಾಸನ್ ಅವರು. ಅದಕ್ಕೆ ನೀನು ಹೆಂಗೂ ಹೋಗ್ತೀಯಲ್ಲ ಒಂದ್ಸತಿ ವಿಚಾರಿಸಿ ನೋಡು ಅಂತ ಹೇಳಿದ್ರು, ಹಂಗೆ ಬಂದೆ. ಅಲ್ಲಿ ಮಾಡಲಿಲ್ಲ, ಹಾಂ ಅದಕ್ಕೆ ಪರ್ಮಿಷನ್ ಇಲ್ಲ. ಅದನ್ನು ಪರ್ಮಿಷನ್ ತೊಗೊಳ್ತೀವಿ. ಬಾರ್ಡ್ರಲ್ಲಂತೆ ಗಡಿ, ಕೊಡಗಿನ ಗಡಿ ಭಾಗ, ಹಾಸನ್ನು ಕೊಡಗು ಗಡಿ. ಹಾಗೆ ಕೇಳಿದರು. ನಮ್ಮಲ್ಲಿ ಇಲ್ಲಿಗೇನೆ ಕೊಡಲ್ಲ, ಎಲ್ಲಿ ನಿಮಗೆ ಬ್ರಿಡ್ಜ್ ಇದೆಯಲ್ಲ ಮೈಸೂರಿಂದ ಎಂಟ್ರ್ ಆಗೋದು, ಓಕೆ, ಅಲ್ಲಿಂದ ಆ ಕಡೆಗೇನೆ ಪರ್ಮಿಷನ್ ಇಲ್ಲ. ಹಾಂ 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 ಗೊತ್ತಿಲ್ಲ ನೋಡಿ. ಬಟ್ ನೀವೇ ಪ್ರೋಸೆಸ್ ಮಾಡ್ತೀರಾ ಹೇಗೆ? ಇಲ್ಲ, ಬಿಟ್ಬಿಟ್ಟಿದ್ದೀನಿ ಮುಂಚೆ ಮಾಡ್ತಾಯಿದ್ರಾ? ಮುಂಚೆ. ಇದು ಎಷ್ಟು ಟೈಮ್ದಿದೆ ಮೇಡಮ್ ವೈನ್ದೆಲ್ಲ? ಎಲ್ಲ 5 ವರ್ಷ ಆ ಥರ ಅಷ್ಟೇ ಇದೆ. ಅಷ್ಟು ಪ್ರೋಸೆಸ್ ಹೇಗಾಗುತ್ತೆ ಅಂತ. ಈಗ ನೀವು ಇಷ್ಟು ಕೊಡ್ತಾ ಇದ್ದೀರಲ್ಲ ಬಲ್ಕಾಗಿ, ಕೊಂಬೋ ಆಫರ ಹೇಗೆ, ಅದು ಹೆಂಗೆ? ಅದು ಅಷ್ಟು ಈಗ 5 ವರ್ಷದ್ದು ಅಂತಂದರೆ 5 ವರ್ಷದ ಹಾಗೇನೆ ಕೊಡಲ್ಲ, ಅದನ್ನು ಕುಡಿಲಿಕ್ಕೂ ಆಗಲ್ಲ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದು ಸ್ವಲ್ಪ ಡೆಲ್ಯೂಟ್ ಮಾಡಿ. ಅದು ಹೇಗೆ ಈಗ ಏನು ಹೇಗೆ ಅಂತ ಅಲ್ಲ, ಹೇಗೆ ಮಾಡ್ತಾರೆ? ಒಂದು ಪಾಯಿಂಟ್ ಏನೋ ಏನೋ MG ಏನೋ ಹೇಳ್ತೀವಲ್ಲ, ಅದನ್ನ ಹಾಕಿ ಏನೋ ಮಿಕ್ಸ್ ಮಾಡ್ತಾ ಇರ್ತೀರಾ? ಏನು ಮಿಕ್ಸ್ ಮಾಡೋದಿಲ್ಲ, ಅದಕ್ಕೆ ಏನಿದ್ರು ವಾಟರ್ ಮಾತ್ರ ಮಿಕ್ಸ್ ಮಾಡಲಿಲ್ಲ, ಅದು ಬೇರೆ ಏನೂ ಆಗಲ್ಲ. ಇಲ್ಲಿ ಎಲ್ಲ ಕಡೆ ಅಷ್ಟೇ. ಈಗ ನೀವು ಈಗ 19 ಇಟ್ಟಿದ್ದೀರಲ್ಲ, ಈಗ ಎಷ್ಟು 19 ಬಾಟ್ಲಿ ಅಲ್ಲ, ಅದು ಮಿಕ್ಸ್ ಫ್ರೂಟ್. ಮಿಕ್ಸ್ ಫ್ರೂಟ್ ಅಂತ ಒಂದು ಬಾಟ್ಲಿಲಿ 19 ವೆರೈಟೀಸ್ ಇರೋದು, 19 ಬಾಟ್ಲಿ. ಅದೊಂದು ಬಿಸ್ನೆಸ್ ಕಾಂಪಿಟೇಷನ್ ಅಷ್ಟೇ. ನಾವು ಅದನ್ನೆಲ್ಲ 19 ಬಾಟ್ಲಿ ಕೊಡೋಕ್ಕೆ ಬರಲ್ಲ. ಈಗ ಒಂದು ಬಾಟಲ್ ಎಷ್ಟಿದೆ ಮೇಡಮ್? ಈಗ ಒಂದು 300 ಇದೆ ಅಂತ. 300, ಓಕೆ. 300 ಇದೆ, 500 ಇದೆ. ಈಗ 300 ಇದೆ ಅಂತ ಇಟ್ಕೊಳ್ಳಿ. 300 ಇದ್ರೆ 19 ಬಾಟ್ಲಿಗೆ ಎಷ್ಟಾಯ್ತು? 6,000 ರೂಪಾಯಿ ಅಂದರೆ ಯಾರಾದರೂ ಓಡಿ ಹೋಗ್ತಾರೆ. 6,000 ರೂಪಾಯಲ್ಲಿ ನಾವೇನು ಕಮ್ಮಿ ಮಾಡ್ತೀವಿ ಅಂದರೆ ಒಂದು 500 ರೂಪಾಯಿ, 1,000 ರೂಪಾಯಿ ಕಮ್ಮಿ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಎಸ್,
ಕೇಳಿದ್ರಲ್ಲ, ಒಂದೊಂದು ವೈನ್ ಶಾಪ್ ಮಾಲೀಕರ ಒಂದೊಂದು ರೀತಿಯ ಮಾತುಗಳನ್ನ. ಆದ್ರೆ ಮೂಲಗಳ ಪ್ರಕಾರ ಈ ವೈನ್ಗಳು ಒಂದೇ ದಿನಗಳಲ್ಲಿ ತಯಾರಿಸಿ ನಂತರ ಹಲವಾರು ವೈನ್ಗಳ ಶಾಪ್ಗಳಿಗೆ ಮಾರಾಟ ಮಾಡಲಾಗುತ್ತಿದೆಯಂತೆ. ಅದರಲ್ಲೂ ಕ್ಯಾನ್ಸರ್ ಕಾರಕ ವಸ್ತುಗಳನ್ನ, ಕಲರ್ಗಳನ್ನ ಹಾಕಿ ವೈನ್ಗಳನ್ನ ಮಾರಾಟ ಮಾಡ್ತಿದ್ದಾರೆನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತಿದೆ. ಇದರಿಂದ ವ್ಯಾಪಾರಸ್ಥರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊಡಗಿನ ವೈನ್ ಅಂದರೆ ಅದಕ್ಕೆ ಆದಂತಹ ವಿಶೇಷತೆಗಳಿರುತ್ತೆ. ದೇಶ ವಿದೇಶದಿಂದ ಬರುವಂತಹ ಪ್ರವಾಸಿಗರು ಇಲ್ಲಿನ ವೈನ್ ಆಗಿರ್ಬೋದು, ಜೇನುತುಪ್ಪ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಮಾರು ಹೋಗ್ತಾರೆ. ಅದನ್ನೇ ಕೆಲ ವ್ಯಾಪಾರಸ್ಥರು ಬಂಡವಾಳವನ್ನು ಮಾಡಿಕೊಂಡು ಒಂದು ರೀತಿ ವೈನ್ನ ತಯಾರಿಕೆ ಮಾಡುವಂಥದ್ದು, ಅದಕ್ಕೆ ಆದಂತಹ ಪ್ರೋಸೆಸ್ಗಳಿರ್ತದೆ, ಅದೆಲ್ಲವೂ ಕೂಡ ಗಾಳಿಗೆ ತೂರಿ ಒಂದಿನ 2 ದಿನ ಮಟ್ಟಿಗೆ ವೈನನ್ನು ರೆಡಿ ಮಾಡಿ ಅದನ್ನು ಬರುವಂಥ ಪ್ರವಾಸಿಗರಿಗೆ ಮಾರಾಟವನ್ನು ಮಾಡ್ತಿದ್ದಾರೆ. ಪ್ರಸ್ತುತ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಕುಶಾಲನಗರ ತಾಲೂಕಿನ ದುಬಾರೆ ಸಾಕಾಣೆ ಶಿಬಿರಕ್ಕೆ ಹೋಗುವಂಥ ರಸ್ತೆ ಏನಿದೆ, ಆ ರಸ್ತೆಯ ಉದ್ದಕ್ಕೂ ನಾಯಿ ಕೊಡೆಗಳಂತೆ ಸಾಕಷ್ಟು ವೈನ್ ಶಾಪ್ಗಳು ಎದ್ದಿದೆ. ಈ ವೈನ್ ಶಾಪ್ಗಳನ್ನ ದೃಶ್ಯದಲ್ಲಿ ನೋಡ್ಬೋದು. ಬೋರ್ಡ್ಗಳು ಯಾವ ರೀತಿ ಇದೆ ಅಂದರೆ, ಬೈ ಒನ್ ಅಂದರೆ 1 ತೆಗೆದುಕೊಂಡ್ರೆ 15 ಫ್ರೀಯಾಗಿ ಕೊಡ್ತೇವೆ, 1 ತಗೊಂಡ್ರೆ 10 ಫ್ರೀಯಾಗಿ ಕೊಡ್ತೀವಿ. ಹೀಗೆ ಉದ್ದಗಲಕ್ಕೂ ಇದೇ ಥರ ಅಂಗಡಿಗಳನ್ನು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಇಟ್ಕೊಂಡಿದ್ದಾರೆ. ನಾವು ನನ್ನ ಪಕ್ಕದಲ್ಲೇ ನೋಡ್ಬೋದು ನೀವು ಇಲ್ಲಿ. ಹೋಮ್ ಮೇಡ್ ವೈನ್ ಅಂದರೆ ಮನೆಯಲ್ಲೇ ತಯಾರಿಕೆ ಮಾಡುವಂಥದ್ದು, ಅದಕ್ಕೆ ಆದಂತಹ ಸಾಕಷ್ಟು ಪ್ರೋಸೆಸ್ಗಳು ಇದ್ದೇ ಇರುತ್ತೆ. ಆ ಒಂದು ವೈನ್ ಪ್ರೋಸೆಸ್ ಮಾಡಿ ಅದನ್ನು ಮಾರಾಟ ಮಾಡಲಿಕ್ಕೆ ಕೂಡ ಸಾಕಷ್ಟು ದಿನಗಳು ತೆಗೆದುಕೊಳ್ಳುತ್ತೆ. ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಏನಿರುತ್ತೆ ಅದು ಕೂಡ ಅದರಲ್ಲೇ ಉತ್ಪತ್ತಿ ಆಗಬೇಕು. ಆದರೆ ಇದ್ಯಾವುದು ಕೂಡ ಇಲ್ಲಿಯ ವ್ಯಾಪಾರಸ್ಥರು ಮಾಡ್ತಾ ಇಲ್ಲ. ಅವರಿಗೆ 1 ದಿನ 2 ದಿನದ ಮಟ್ಟಿಗೆ ವೈನ್ಗಳನ್ನ ನೀರನ್ನು ಹಾಕ್ತಾರೆ, ಈಸ್ಟ್ಗಳು ಹಾಕ್ತಾರೆ, ಕೆಲವೊಂದು ಕೆಮಿಕಲ್ಗಳನ್ನ ಹಾಕ್ಕೊಂಡು ಮಾರಾಟವನ್ನು ಮಾಡುವಂಥ ಇದೆ. ಇದು ದಂಧೆನೇ ಆಗಿದೆ. ಆ್ಯಕ್ಚುಲಿ ಈಗ ಏನು ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ವ್ಯಾಪಾರಸ್ಥರಿಗೆ. ಈಗ ನಾವು ಆ್ಯಕ್ಚುಲಿ ಒಬ್ಬರ ಕೈಯಿಂದ ನಾವು ಸೊಸೈಟಿ ಕೈಯಿಂದನೇ, ಅವರು ಅಧ್ಯಕ್ಷರು ಇದ್ದಾರೆ, ಅವ್ರ ಕೈಯಿಂದನೇ ನಾವು ಒಳ್ಳೆ ಒಂದು ಗುಣಮಟ್ಟದ ವೈನ್ಗಳನ್ನ ತಗೊಂಡು ನಾವು ಮಾರುವಾಗ ಹಳೆ ಗುಣಮಟ್ಟ ಇಲ್ಲದೇ ಇರುವಂತಹ ಒಂದು ವೈನ್ಗಳನ್ನ ಆಫರ್ಗಳಾಗಿ, ಆ್ಯಕ್ಚುಲಿ ಈಗ ದುಬಾರೆನೇ, ಬೇರೆ ಎಲ್ಲೂ ಇಲ್ಲ. ಆ್ಯಕ್ಚುಲಿ ನಾನು ಹೇಳೋದಾದರೆ ದುಬಾರೆ ಈ ಎಲಿಫೆಂಟ್ ಕ್ಯಾಂಪಲ್ಲಿ ಇರುವ ಈ ರೋಡಲ್ಲೇ ಇರೋದು, ಬೇರೆ ಎಲ್ಲೂ ಇಲ್ಲ. ಇದನ್ನು ನಿಲ್ಲಿಸ್ಬೇಕು ನಮಗೆ. ಯಾಕಂದರೆ ನಾವು ಗುಣಮಟ್ಟ ಇರುವಂತಹ ಒಂದು ಪದಾರ್ಥ ಕೊಡುವಾಗ, ಗುಣಮಟ್ಟ ಇಲ್ಲದಂತಹ ಇರುವಂತಹ ಒಂದು ಪದಾರ್ಥ ಅವರು ಆಫರಲ್ಲಿ ಕೊಡುವಾಗ ನಮಗೆ ಆ್ಯಕ್ಚುಲಿ ತೊಂದರೆ ಆಯ್ತಾ ಇದೆ. ಒಟ್ನಲ್ಲಿ ಕೊಡಗಿನ ವೈನ್ಗಳಿಗೆ ದೇಶ ವಿದೇಶಗಳಲ್ಲೂ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ವೈನ್ಗಳನ್ನ ಖರೀದಿ ಮಾಡಲು ಮುಂದಾಗ್ತಾರೆ. ಇದೇ ಕೆಲ ದಂಧೆಕೋರರಿಗೆ ಬಂಡವಾಳ. ಸದ್ಯ ಅಬಕಾರಿ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.